ಜನ ಒಳ್ಳೆಯವರು ಕೆಟ್ಟವರು ಅಂತ ಇರೋದಿಲ್ಲ. ಯಾರದೋ ಬಗ್ಗೆ ಒಳಗಡೆ ಸಿಟ್ಟು ದ್ವೇಷ ಇಟ್ಕೊಂಡು ಓಡಾಡೋದು ಟೆಕ್ನಿಕಲಿ ತಪ್ಪು. ನಾನು ಈಗ ಎಥಿಕಲಿ ಮಾತಾಡ್ತಾ ಇಲ್ಲ, ಟೆಕ್ನಿಕಲಿ ಅದು ತಪ್ಪೇ. ಅಲ್ಲಿ ವ್ಯಕ್ತಿಗಳು ಇರೋದಿಲ್ಲ, ಜಸ್ಟ್ ಪ್ರೊಸೆಸಸ್ ಇರುತ್ತೆ, ಅಂದ್ರೆ ಅವರ ಕಂಡೀಷನಿಂಗ್. ಸೊ ನೀವು ಅವರನ್ನ ನೋಡಿ ಇಷ್ಟೇ ಹೇಳಬಹುದು, ದೇರ್ ಇಸ್ ನೋ ಪರ್ಸನ್ ಹಿಯರ್, ದೇರ್ ಇಸ್ ಜಸ್ಟ್ ಎ ಪ್ರೊಸೆಸ್. ಮತ್ತು ಯಾವ ದಿನ ಒಬ್ಬ ನಿಜವಾದ ವ್ಯಕ್ತಿ ಒಳಗೆ ಬರ್ತಾನೋ ಆ ದಿನ ಆ ಒಳ್ಳೆಯತನ ಶುರುವಾಗುತ್ತೆ. ಇಲ್ಲಿ ನಾವು ನೋಡಬಹುದಾದ ವ್ಯತ್ಯಾಸ ಕೇವಲ ಒಂದೇ, ಯಾರು ಈಗ ಮನುಷ್ಯನಾಗಿ ಬದಲಾಗಲು ಸಾಧ್ಯವಾಯಿತು ಮತ್ತು ಯಾರು ಆಗಲಿಲ್ಲ ಅನ್ನೋದು ಮಾತ್ರ. ಯಾರು ಆಗಲಿಲ್ವೋ ಅವರಲ್ಲಿ ಡಿವೈಡ್ ಮಾಡಬಹುದು. ಇವರಲ್ಲಿ ಕೆಲವು ಒಳ್ಳೆಯ ಬೊಂಬೆಗಳು ಇದಾವೆ ಮತ್ತೆ ಕೆಲವು ಕೆಟ್ಟ ಬೊಂಬೆಗಳು ಅಂತ. ಇದು ನಿಷ್ಪ್ರಯೋಜಕವಾದ ಮಾತು. ಒಂದು ವೇಳೆ ಯಾರಾದರೂ ಬೊಂಬೆಯಾಗಿದ್ರೆ ಅವರು ಬೊಂಬೆನೆ. ಅವರನ್ನು ಒಳ್ಳೆಯವರು ಅಥವಾ ಕೆಟ್ಟವರು ಅಂತ ವಿಶ್ಲೇಷಿಸೋದು ನಿಷ್ಪ್ರಯೋಜಕ ಕೆಲಸ. ಇನ್ನು ಹೇಳ್ಬೇಕಂದ್ರೆ ಬಹಳಷ್ಟು ಜನ ಕೇವಲ ಬೊಂಬೆಗಳಷ್ಟೇ, ಜಸ್ಟ್ ಬೊಂಬೆಗಳು. ಹಾಗಿದ್ದಾಗ ಕೋಪ ಮಾಡಿಕೊಂಡು ಏನು ಪ್ರಯೋಜನ? ಅಥವಾ ನಿನ್ನೆ ನನ್ನ ಜೊತೆ ಏನೋ ತಪ್ಪು ಆಯ್ತು ಅಂತ ದುಃಖ ಪಡ್ಕೊಂಡು ಏನು ಉಪಯೋಗ? ನೋಡಿ, ಇದು ಹೀಗಿದೆ ಅಷ್ಟೇ. ನೀವು ಅವರನ್ನು ನೋಡಿ. ಯಾರಾದರೂ ಒಬ್ಬರಿಗೆ ಈಗ ನೋವು ಆಗ್ತಿದೆ ಅಂತ ಗೊತ್ತಾದ್ರೆ ನಾನು ಬೊಂಬೆಯಾಗಿ ಇರಬಾರದು, ಹೀಗೆ ಬದುಕಬಾರದು ಅಂತ ಆ ಬೊಂಬೆನೇ ಹೇಳುತ್ತಿದ್ರೆ ಅವರಿಗೆ ಸಹಾಯ ಮಾಡಿ. ಇದೇ ಸೆಲ್ಫ್ ಲವ್ ಅಂದ್ರೆ, ಮತ್ತು ಇದೇ ನಿಷ್ಕಾಮ ಕರ್ಮ ಕೂಡ.